ಟೇಸ್ಟಿಯಾದ ಸೂಪ್ ಮಾಡಲಿಕ್ಕೆ ನಮಗೆ 1 ಕಪ್ನಷ್ಟು ಸ್ವೀಟ್ ಕಾರ್ನ್ ಬೇಕಾಗುತ್ತೆ. 1 ಕಪ್ಪು ಸ್ವೀಟ್ ಕಾರ್ನು ಮತ್ತು ಅದಕ್ಕೆ ತರಕಾರಿಗಳನ್ನು ಸೇರಿ 1 ಕಪ್ಪು ಅಂದರೆ ಅರ್ಧ ಕಪ್ಪಷ್ಟು ನಾನು ಕ್ಯಾರೆಟನ್ನು ತಗೊಂಡಿದ್ದೀನಿ. ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೀನ್ಸ್ ಕೂಡ ಹಾಕ್ಕೊಳ್ಳೋಣ. ಬೀನ್ಸು ಅಷ್ಟೇ ಅರ್ಧ ಕಪ್ಪು. ಇದು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾವು ಬೇಯಲಿಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ನೀರನ್ನು ಸೇರಿಸಿ ಜಸ್ಟ್ 1 ವಿಷಲ್ ನಾನು ತಗೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ. 1 ವಿಷಲ್ ಬಂದರೆ ಸಾಕು. ಇಲ್ಲಿ ವಿಷಲ್ ಬರೋಷ್ಟರಲ್ಲಿ ನಾವು ಈ ಕಡೆ ಒಂದು ಪೇಸ್ಟನ್ನು ತಯಾರಿಸ್ಕೊಳ್ಳೋಣ. ಸೂಪೆಲ್ಲ ಆಲ್ಮೋಸ್ಟ್ ಮಾಡುವಾಗ ನಮಗೆ ಕಾರ್ನ್ಫ್ಲೋರ್ ತುಂಬ ಬೇಕಾಗುತ್ತೆ. ಕಾರ್ನ್ಫ್ಲೋರ್ ನಮಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ 1 ವಿಷಲ್ ಬಂದಿದೆ. ಈಗ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಬೆಂದರೆ ನಮಗೆ ಸಾಕಾಗುತ್ತೆ. ನಾವು ಬೇಕಿದ್ರೆ ಇದನ್ನು ಓಪನ್ ಪ್ಯಾನಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಹೀಗೆ ಮಾಡೋದ್ರಿಂದ ಕೆಲಸ ಬೇಗನೆ ಕಂಪ್ಲೀಟ್ ಆಗುತ್ತೆ. ಮತ್ತು ಇದಕ್ಕೆ ನಾವು ಎಷ್ಟು ನೀರು ಬೇಕು ಅಷ್ಟನ್ನು ನೋಡಿ ಹಾಕ್ಕೋಬೋದು. ನಾವಿಲ್ಲಿ 4 ಜನಕ್ಕೆ ನಾನು ಮಾಡ್ತಾ ಇರೋದ್ರಿಂದ ಇನ್ನೂ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಾಡಿಟ್ಟಿರುವಂಥ ಕಾರ್ನ್ಫ್ಲೋರ್ ಪೇಸ್ಟನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ಕಾರ್ನ್ಫ್ಲೋರ್ ಹಾಕ್ತಾ ಕೂಡ ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂದರೆ ಅದು ಕೂತ್ಕೊಂಡು ಗಟ್ಟಿಯಾಗಿಬಿಡುತ್ತೆ, ಯಾಕೆಂದರೆ ಬಿಸಿ ಇರೋದ್ರಿಂದ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಸಕ್ಕರೆ. ಈ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಸೇರಿಸ್ಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಲಿಕ್ಕೆ ಬಿಡೋಣ. ಒಂದು 10 ನಿಮಿಷ ಇದು ನಮಗೆ ಕುದ್ರೆ ಸಾಕಾಗುತ್ತೆ. ಸೂಪ್ ರೆಡಿ ಆಗುತ್ತೆ. ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಬೇಕಿದ್ರೆ ನಾವು ಸರ್ವ್ ಮಾಡುವಾಗ ಹಸಿಯಾಗಿ ಕೂಡ ಕೊಡ್ಬೋದು. ಮತ್ತು ಇಲ್ಲಿ ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು ಸರ್ವ್ ಮಾಡುವಾಗ. ಮತ್ತು ಇಲ್ಲಿ ಕರಿಮೆಣಸಿನ ಪುಡಿಯನ್ನು, ಪೆಪ್ಪರ್ ಪೌಡರನ್ನು ಸೇರಿಸಿ ಕೊಟ್ಟರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಊಟಕ್ಕೆ ಅರ್ಧ ಗಂಟೆ ಮುಂಚೆ ನಾವು ಈ ರೀತಿಯಾಗಿ 1 ಕಪ್ನಷ್ಟು ಸೂಪ್ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ನೋಡಿದ್ರಲ್ಲ ಸ್ವೀಟ್ ಕಾರ್ನ್ ಸೂಪು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು, ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ಸೂಪನ್ನು ನೋಡ್ಕೊಂಡು ಬರೋಣ. ಅದು ಪಾಲಕ್ ಸೂಪು. ಪಾಲಕ್ ಸೂಪು ಇದು ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಆದರೆ ಸ್ವೀಟ್ ಕಾರ್ನ್ ಅಷ್ಟು ಟೇಸ್ಟ್ ಖಂಡಿತ ಕೊಡಲ್ಲ. ಇದು ನಮ್ಮ ಹೆಲ್ತ್ಗೆ ಒಳ್ಳೆಯದು ಅನ್ನೋದನ್ನು ಮಾತ್ರ ಅಂದ್ಕೊಂಡು ನಾವು ಕುಡಿಬೇಕಾಗತ್ತೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಇಲ್ಲಿ ನಾನು 2 ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ಇದು ಬೆಣ್ಣೆ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾನಿಲ್ಲಿ ತುಪ್ಪ ಸೇರಿಸ್ಕೊಂಡಿದ್ದೀನಿ 1 ಸ್ಪೂನು. 1 ಸ್ಪೂನ್ ತುಪ್ಪದ ಬದಲು 1 ಸ್ಪೂನು ಬೆಣ್ಣೆ ಕೂಡ ಹಾಕ್ಕೋಬೋದು. ಅದಕ್ಕೆ ನಾವು 1 ಈರುಳ್ಳಿಯನ್ನು ನಾನು ಉದುದು ಕಟ್ ಮಾಡಿ ಒಂದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನಾವು ಇಲ್ಲಿ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಪಾಲಕ್ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಉಪ್ಪು ಅಥವಾ ಅರಿಶಿಣದಲ್ಲಿ ನೆನೆ ಹಾಕಿ ಮತ್ತೆ ಇದನ್ನು ತೊಳೆದು ನಂತರ ಯೂಸ್ ಮಾಡಬೇಕು. ಯಾಕೆಂದರೆ ಈಗ ಮಳೆಗಾಲ ಇರೋದ್ರಿಂದ ಇದರಲ್ಲಿ ತುಂಬ ಹುಳಗಳೆಲ್ಲ ಇದ್ದೇ ಇರುತ್ತೆ. ಮತ್ತು ಇದಕ್ಕೆ ನಾವು ಅದೊಂಚೂರು ಸ್ವಲ್ಪ ಸಾಫ್ಟ್ ಆದ ನಂತರ ನಾವು 1 ಇಂಚು ಶುಂಠಿ ಮತ್ತು 2 ಹಸಿಮೆಣಸಿನ್ಕಾಯಿ ಇಡಿಯಾಗಿ ಹಾಗೇ ಹಾಕಬೇಕಾಗತ್ತೆ. 1 ವಿಷಲ್ ನಾವು ತಗೊಂಡ್ರೆ ಸಾಕಾಗುತ್ತೆ. ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು 1 ವಿಷಲ್ ತಗೊಳ್ಬೇಕಾಗತ್ತೆ. ಅಷ್ಟರಲ್ಲಿ ನಾವು ಇಲ್ಲಿ ಕಾರ್ನ್ಫ್ಲೋರಿನ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಮಗೆ ಇದು ಕಾರ್ನ್ಫ್ಲೋರ್ ಏನಕ್ಕೆ ಹಾಕ್ತೀವಿ ಅಂದರೆ ಸೂಪಿನ ಒಂದು ಪ್ರಮಾಣ ಗಟ್ಟಿಯಾಗಿರಲಿ ಅನ್ನೋ ಒಂದು ಕನ್ಸಿಸ್ಟೆನ್ಸಿ ಗಟ್ಟಿಗೆ ಬರಲಿಕ್ಕೆ ನಾವು ಕಾರ್ನ್ಫ್ಲೋರನ್ನು ಯೂಸ್ ಮಾಡ್ತೀವಿ. ಈಗ ಪಾಲಕ್ ಸೊಪ್ಪು ಬೆಂದಾಗಿತ್ತು. ವಿಷಲ್ ಕೂಡ ತೆಗೆದು ಆ ಪಾಲಕನ್ನು ನಾವು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ತೆಗೆದು ನಂತರ ಇದನ್ನು ಮಿಕ್ಸಿ ಮಾಡಿಕೊಂಡು ಆ ಪೇಸ್ಟಿಗೆ ನಾವು ಕಾರ್ನ್ಫ್ಲೋರ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು 1/4 ಸ್ಪೂನ್ಗಿಂತ ಕಡಿಮೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಈ ಹಸಿಮೆಣಸಿನ್ಕಾಯಿ ನಾವು ಬೇಯಲಿಕ್ಕೆ ಹಾಕಿರೋದ್ರಿಂದ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಮರೆತು ಕೂಡ ಅದನ್ನು ಮಿಕ್ಸಿ ಮಾಡ್ಕೋಬಾರ್ದು. ಬೆಂದ ತಕ್ಷಣವೇ ನಾವು ಆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ತೆಕ್ಕೊಂಬಿಡಬೇಕು. ಈ ರೀತಿಯಾಗಿ ನಾವು ಒಂದು 5ರಿಂದ 10 ನಿಮಿಷ ಇದನ್ನು ಕುದಿಸಿದ್ರೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಆರಾಮಾಗಿ ನಮಗೆ ಪಾಲಕ್ ಸೂಪು ರೆಡಿ ಆಗುತ್ತೆ. ಇದಕ್ಕೆ ನಾವು ಒಂದು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಖಂಡಿತ ಇಷ್ಟ ಆಗಲ್ಲ. ಯಾಕೆಂದರೆ ಪಾಲಕ್ ಸ್ವಲ್ಪ ಕಹಿ ರೀತಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮೇಲ್ಗಡೆಯಿಂದ ಕಾಮನ್ ಆಗಿ ನಾವು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತೀವಲ್ವ, ಪೆಪ್ಪರ್ ಪೌಡರ್ ಹಾಕಿ ಫ್ರೆಶ್ ಕ್ರೀಮ್ ಹಾಕಿದ್ರೆ ನಮಗೆ ಪಾಲಕ್ ಸೂಪ್ ರೆಡಿ. ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಖಂಡಿತ ನಾವು ಪಾಲಕ್ ಸೊಪ್ಪಿನ ಸೂಪನ್ನು ಖಂಡಿತ ವಾರಕ್ಕೆ 1 ಸಾರಿ ಆದರೂ ತಗೊಳ್ಬೇಕು.
ಪಾಲಕ್ ಸೂಪನ್ನು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.